ಗುರು ಇದನ್ನ ನಿಜವಾಗ್ಲೂ ಮಿಸ್ಟ್ರಿ ಅಂತ ಹೇಳ್ಬೇಕಾ, ಕೋ ಇನ್ಸಿಡೆನ್ಸ್ ಅಂತ ಹೇಳ್ಬೇಕಾ ಅಂತ ಗೊತ್ತಾಗ್ತಿಲ್ಲ. ಬಟ್ ಇದಾಗ್ತಿರೋದಂತೂ ನಿಜ. ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ತುಂಬಾ ಜನ ಸ್ಪಾನ್ಸರ್ಸ್ಗಳು ಬಂದ್ರು ಹೋದ್ರು. ಅದೇ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಸ್ಪಾನ್ಸರ್ ಮಾಡಾದ್ಮೇಲೆ ಯಾಕೆ ಈ ಕಂಪನೀಸ್ಗಳ ಡೌನ್ ಫಾಲ್ ಸ್ಟಾರ್ಟ್ ಆಯ್ತು? ಮೊದಲನೇದಾಗಿ ನೋಡ್ಬೇಕಂತ ಹೇಳಿದ್ರೆ ಸಹಾರಾ ಅಂತ ಒಂದು ಕಂಪನಿ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಸ್ಪಾನ್ಸರ್ ಮಾಡಿತ್ತು. ಆ ಕಂಪನಿ ಬ್ಯಾಂಕ್ರಪ್ಟ್ ಆಗೋಯ್ತು. ಎರಡನೇದಾಗಿ ಸ್ಟಾರ್ ಅಂತ ಒಂದು ಕಂಪನಿ ಸ್ಪಾನ್ಸರ್ ಮಾಡ್ತು. ಆ ಕಂಪನಿ ಇನ್ನೇನೋ ರೀಸನ್ ಇಂದ ಡೌನ್ ಫಾಲ್ ನೋಡಿ ಕ್ಲೋಸ್ ಆಗೋಯ್ತು. ಆಮೇಲೆ ಬಂದಿದ್ದು ಓಪೋ ಚೈನೀಸ್ ಕಂಪನಿ ಇದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರು, ಇದರಿಂದ ಆಚೆ ಬಂತು. ಅದಾದ್ಮೇಲೆ ಬಂದಿದ್ದು ಬೈಜೂಸ್. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಬೈಜೂಸ್ ಕಂಪನಿ ಯಾವ ತರ ಡೌನ್ ಫಾಲ್ ನೋಡ್ತು ಅಂತ. ಬೈಜೂಸ್ ಕಂಪನಿ ಕೂಡ ಅವರ ಸ್ಪಾನ್ಸರ್ಶಿಪ್ ನ ಹಿಂದೆ ತಗೊಂಡ್ರು ಡ್ಯೂ ಟು ಡೌನ್ ಫಾಲ್. ಇವಾಗ ಕರೆಂಟ್ ಸ್ಪಾನ್ಸರು ಡ್ರೀಮ್11. ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಡ್ರೀಮ್11 ಇವಾಗ ಬ್ಯಾನ್ ಮಾಡಿದೆ ಗವರ್ಮೆಂಟ್. ಸೊ ಈ ಕಂಪನಿ ಕೂಡ ಸದ್ಯಕ್ಕೆ ಬರ್ತಿರೋ ನ್ಯೂಸ್ ಪ್ರಕಾರ ಇವರು ಕೂಡ ಸ್ಪಾನ್ಸರ್ಶಿಪ್ ನ ವಾಪಸ್ ತಗೊಂತಾರಂತೆ. ಯಾಕಂತ ಹೇಳಿದ್ರೆ ಇವ್ರ ಹತ್ರ ಇವಾಗ ದುಡ್ಡಿಲ್ಲ. ಸೊ ಇವಾಗ ಸದ್ಯಕ್ಕೆ ಏಷ್ಯಾ ಕಪ್ ಆಡ್ತಿರೋ ಇಂಡಿಯನ್ ಟೀಮ್ಗೆ ಯಾವುದೇ ರೀತಿ ಸ್ಪಾನ್ಸರ್ಸ್ ಇಲ್ಲ. ಇದೆಲ್ಲ ಬಿಡಿ, ಬಟ್ ಒಂದು ಕೊನೆದಾಗ ಉಳ್ಕೊಳ್ಳೋ ಪ್ರಶ್ನೆ, ಯಾಕೆ ಇವೆಲ್ಲ ಕಂಪ್ನೀಸು ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಸ್ಪಾನ್ಸರ್ ಮಾಡಾದ್ಮೇಲೆ ಡೌನ್ ಫಾಲ್ ನೋಡ್ತಾ ಇದೆ? ಇದು ನಿಜಕ್ಕೂ ಕೋ ಇನ್ಸಿಡೆನ್ಸಾ, ಮಿಸ್ಟ್ರಿನಾ, ಇಲ್ಲ ಆ ಕಂಪ್ನಿಗಳ ಹಣೆ ಬರನ, ಇಲ್ಲ ಭಾರತಕ್ಕೆ ಯಾವುದೇ ರೀತಿ ಸ್ಪಾನ್ಸರ್ನ ಇಟ್ಕೊಂಬಾರ್ದ?